ರಾಜ್ಯಾದ್ಯಂತ ಬೆಚ್ಚಿಬೀಳಿಸಿದ್ದ ವೈದ್ಯೆ ಕೃತಿಕಾ ರೆಡ್ಡಿ ಕೊಲೆ ಪ್ರಕರಣಕ್ಕೆ ಟ್ವಿಸ್ಟ್. ಆರೋಪಿ ಪತಿ ಮಹೇಂದ್ರಗೆ ಅಕ್ರಮ ಸಂಬಂಧ ಇತ್ತ ಎಂಬ ಶಂಕೆ ಪೊಲೀಸ್ ತನಿಖೆಯಲ್ಲಿ ವ್ಯಕ್ತ. ಆರೋಪಿ ಡಾಕ್ಟರ್ ಮಹೇಂದ್ರನ 2 ಮೊಬೈಲ್ಗಳನ್ನು ವಶಕ್ಕೆ ಪಡೆಯಲಾಗಿದೆ. ಹಣಕಾಸಿನ ವಿಚಾರದ ಆಯಾಮದಲ್ಲಿ ತನಿಖೆ ಹಾಗೂ ಅನಸ್ತೇಶಿಯಾ ಬಳಕೆಗೆ ಡ್ರಗ್ಸ್ ಎಲ್ಲಿಂದ ತಂದಿದ್ರು ಅನ್ನೋ ಆಯಾಮದಲ್ಲೂ ತನಿಖೆ. 6 ತಿಂಗಳ ಫೋನ್ ಕಾಲ್ಗಳನ್ನು ಸಿಡಿಆರ್ಗೆ ಹಾಕಿದ್ದಾರೆ. ಕೃತಿಕಾ ಸಾವಿನ ಬಳಿಕವೂ ಮಾವನ ಮನೆಗೆ ಬಂದಿದ್ದ ಪಾಪಿ ಪತಿ ಮಹೇಂದ್ರ, ಕೃತಿಕಾ ನೆನಪು ಕಾಡ್ತಿದೆ, ಅವಳ ಒಡವೆಗಳು ನನಗೆ ಬೇಕು, ಅದನ್ನು ಮೆಮೊರಿಯಾಗಿ ಇಟ್ಕೋಬೇಕು ಅಂತ ಹೇಳಿ ಎಲ್ಲ ಒಡವೆ ತೆಗೆದುಕೊಂಡು ಹೋಗಿದ್ದ. ವೈದ್ಯಕೀಯ ವಿದ್ಯೆ ಬಳಸಿ ಪತ್ನಿಯ ಕಥೆಯನ್ನ ಅಂತ್ಯಗೊಳಿಸಿದ್ದಾನೆ. ಈ ಮಧ್ಯೆ ಇವರ ಅದ್ದೂರಿ ವಿವಾಹ ಎಂಥವರ ಕಣ್ಣು ಕುಕ್ಕಿಸುವಂತಿತ್ತು. ಕಾಶ್ಮೀರ ಸೇರಿ ಒಂದಲ್ಲ ಎರಡಲ್ಲ ಬರೋಬ್ಬರಿ 6 ಸ್ಥಳದಲ್ಲಿ ಪ್ರೀ ವೆಡ್ಡಿಂಗ್ ಶೂಟ್ ಮಾಡಲಾಗಿತ್ತು. ಸರಿಗಮಪ ರಿಯಾಲಿಟಿ ಶೋ ಮೂಲಕ ಮನೆಮಾತಾಗಿದ್ದ ಗಾಯಕಿ ಸುಹಾನಾ ಸೈಯದ್ ದಾಂಪತ್ಯ ಜೀವನಕ್ಕೆ ಕಾಲಿಡುತ್ತಿದ್ದಾರೆ. ನಿತಿನ್ ಎಂಬ ರಂಗಭೂಮಿ ಕಲಾವಿದನ ಸುಹಾನಾ ಪ್ರೀತಿಸುತ್ತಿದ್ದು ಈಗ ಅಂತರ್ಧರ್ಮೀಯ ವಿವಾಹವಾಗ್ತಿದ್ದಾರೆ. ವಿಶೇಷವೆಂದರೆ ಕುವೆಂಪು ಮಂತ್ರಮಾಂಗಲ್ಯದ ಆಶಯದಂತೆ ಇಬ್ಬರು ದಾಂಪತ್ಯ ಜೀವನಕ್ಕೆ ಕಾಲಿಡುತ್ತಿದ್ದು ನಾಳೆ ಕನಕಪುರದ ಖಾಸಗಿ ರೆಸಾರ್ಟ್ನಲ್ಲಿ ಮದುವೆ. ಸರಿಗಮಪ ಸೀಸನ್ 13ರ ಸ್ಪರ್ಧಿ ಶೋನಲ್ಲಿ ಹಾಡಿದ ಹಲವು ಗೀತೆಗಳ ಮೂಲಕ ಸಾಕಷ್ಟು ಚರ್ಚೆಗೆ ಗ್ರಾಸರಾಗಿದ್ರು. ತಮ್ಮ ಬೋಲ್ಡ್ ಲುಕ್ಸ್ ಹಾಗೂ ಡೋಂಟ್ ಕೇರ್ ಸ್ವಭಾವದ ಮೂಲಕ ಸಾಕಷ್ಟು ಅಭಿಮಾನಿಗಳನ್ನ ಸಂಪಾದಿಸಿದ್ದ ಸುಹಾನಾ ಸೈಯದ್ ಸಮೀಕ್ಷೆಯಲ್ಲಿ ಭಾಗವಹಿಸುವುದು ಸಂಪೂರ್ಣ ಸ್ವಯಂ ಪ್ರೇರಿತವೆಂದು ಆಯೋಗ ಸ್ಪಷ್ಟನೆ ನೀಡಿರೋದ್ರಿಂದ ಕೆಲವರು ವಿರೋಧಿಸಿದರೆ ಇನ್ನೂ ಕೆಲವರು ಪ್ರಶ್ನೆಗಳನ್ನು ನೋಡಿಯೇ ದೂರ ಹೋಗ್ತಿದ್ದಾರೆ. ಈ ನಡುವೆ ಇನ್ಫೋಸಿಸ್ ಮುಖ್ಯಸ್ಥರಾದ ಮೂರ್ತಿ ದಂಪತಿ ಸಮೀಕ್ಷೆಗೆ ವಿರೋಧಿಸಿದ್ದಾರೆ. ನಮ್ಮ ಕುಟುಂಬ ಈ ಸಮೀಕ್ಷೆಯಲ್ಲಿ ಭಾಗವಹಿಸುವುದಿಲ್ಲ ಮತ್ತು ಮಾಹಿತಿಯನ್ನು ನೀಡಲು ನಿರಾಕರಿಸಿದ್ದೇವೆ ಎಂದ ನಾರಾಯಣಮೂರ್ತಿ ಸುಧಾಮೂರ್ತಿ. ಯಾರಿಗೂ ಬಲವಂತ ಮಾಡಲ್ಲ, ಅವರ ಇಚ್ಛೆ ಎಂದ ಡಿಕೆಶಿ.